ನೆನ್ಸ್ಕೊಂಡ್ರೆ ಈಗಲೂ ಮೈ ಜುಮ್ಮನತ್ತೆ ಅಂದ್ಯಲ್ಲ, ಅಂಥದ್ದು ಏನಾಯ್ತು ಅಂತ ನಮಗೆಲ್ಲ ಹೇಳೇ ಇಲ್ಲ ನೀನು. ವಿಷ್ಣು, ವಿಷ್ಣು ಏನಾಯ್ತು? ಮೊದಲು ನೀರು ಕುಡಿ, ನೀರು ಕುಡಿ. ನಿನಗೆ 1000 ಸಲ ಹೇಳಿದ್ದೀನಿ, ಊಟ ಮಾಡ್ಬೇಕಾದ್ರೆ ನೆಮ್ಮದಿಯಾಗಿ ಊಟ ಮಾಡು ಅಂತ. ಯಾವಾಗ ನೋಡಿದ್ರು ಆಫೀಸು ಬಿಸ್ನೆಸ್ ಅಂತ ಯೋಚನೆ ಮಾಡ್ತಿರ್ತೀಯ, ಅದಕ್ಕೆ ನೆತ್ತಿ ಎತ್ತಿದ್ದು. ಊಟ ಬಿಡಿಸ. ವಿಷ್ಣು, ಊಟ ಮಾಡೋ. ರೀ, ಏನಾಯ್ತು? ಏನಾಯ್ತು ನಿಮಗೆ? ಊಟ ಬಿಟ್ಟು ಹೋಗ್ತಿದ್ದಾನೆ. ಏ ವಿಷ್ಣು, ಅಣ್ಣ, ಅಣ್ಣ, ಯಾಕೆ ಅರ್ಜುನ ನೋಡಿದ ತಕ್ಷಣ ಈ ಥರ ಎದ್ದೋಡು ಬಂದೆ? ಏನೂ ಇಲ್ಲ, ಏನೂ ಇಲ್ಲ. ಏನೂ ಇಲ್ಲ ಅಂತ ನಿನ್ನ ಮಾತು ಹೇಳ್ತಾ ಇದ್ರು, ಏನೂ ಇದೆ ಅಂತ ನಿನ್ನ ಮುಖ, ನಿನ್ನ ಭಯ ಹೇಳ್ತಾ ಇದೆ. ನಾನು ನಿನ್ನನ್ನು ನೋಡ್ತಾನೆ ಇದ್ದೀನಿ. ನಾಗಾರಣ್ಯದಲ್ಲೋ ಹೀಗೆ ಎದುರ್ಕೊಂಡಿದ್ದೆ, ಅದಕ್ಕೆ ಒಂದು ರೀಸನ್ ಇತ್ತು. ಆದರೆ ಇಲ್ಲಿ ಯಾಕೆ ಹೆದರ್ಕೊಂಡಿದ್ದೆ ಅನ್ನೋದಕ್ಕೆ ರೀಸನ್ ಏನಿದೆ? ಅದು 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 ನಾಗಮಣಿ ನಮ್ಮ ಮನೇಲಿದೆ ಅಂತ ನಾಗಾರಣ್ಯದಲ್ಲಿ ಹೇಳಿದೆ. ನಮ್ಮ ಮನೇಲಿ ನಾಗಮಣಿ ಎಲ್ಲಿದೆ? ಇದ್ರೂ ಯಾರ ಹತ್ರ ಇದೆ? ಒಂದು ವೇಳೆ ಇದ್ರೂ ಅದು ನನ್ನ ಹತ್ರ ಇರಬೇಕು, ಇಲ್ಲ ನಿನ್ನ ಹತ್ರ ಇರಬೇಕು. ಈಗ ನಮ್ಮ ಇಬ್ಬರ ಹತ್ರನೂ ಇಲ್ವಲ್ಲ, ಮತ್ತೆ ನಮ್ಮ ಮನೇಲಿ ಇನ್ಯಾರ ಹತ್ರ ಹಣ ಇರೋದಕ್ಕೆ ಸಾಧ್ಯ? ಸರಿ, ನಾಗಮಣಿ ವಿಚಾರಕ್ಕೆ ಆಮೇಲೆ ಬರ್ತೀನಿ. ಅರ್ಜುನ ನೋಡಿ ಯಾಕೆ ಹೀಗೆ ಎದುರ್ಕೊಂಡೆ? ಅವನು ನಿನ್ನ ಮಗನೇ ತಾನೆ? ಯಾರು ಯಾರು ನನ್ನ ಮಗ? ನನ್ನ ಮಗ ಅಲ್ಲ, ಅವನು ನನ್ನ ಮಗ ಅಲ್ಲ. ಅವನು ನನ್ನ ಮಗ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅಣ್ಣ, ಅವನ ಹೆಸರು ಹೇಳಿದ್ರೆ ಸಾಕು, ಅವನ ಮುಖ ನೋಡಿದ್ರೆ ಸಾಕು, ಸಂತೋಷದಲ್ಲಿ ಅರಳ್ತಾ ಇದ್ದೋ ನೀನು. ಈಗ ಅವನ ಹೆಸರು ಹೇಳಿದ್ರೆ ಹೀಗೆ ಕುದೀತಾ ಇದೆಯಲ್ಲ. ಅವನು ನಿನ್ನ ಮಗ, ನಿನ್ನ ವಾರಸ್ದಾರ ಅಲ್ಲ. ಅವನು ನನ್ನ ಮಗನೂ ಅಲ್ಲ, ನನ್ನ ವಾರಸ್ದಾರನೂ ಅಲ್ಲ. ನನ್ನ ಮಗ ನನ್ನ ವಾರಸ್ದಾರ ಅಂತ ಏನಾದರೂ ಇದ್ರೆ ಅದು ನನ್ನ ಕರ್ಣ ಮಾತ್ರ. ಮತ್ತೆ ಅರ್ಜುನ್ ನನ್ನನ್ನೇ ಆಹುತಿ ಪಡ್ಕೊಳಕ್ ಬಂದಿರೋ ನನ್ನ ಶತ್ರು. ಅಣ್ಣ, ಏನ್ ಮಾತಾಡ್ತಿದ್ಯಾ? ಅದೇನು ಅಂತ ಸರಿಯಾಗಿ ಹೇಳೋಣ. ಹೇಳ್ತೀನಿ. ಇಷ್ಟ ಆಯ್ತು. ಅದಕ್ಕೆ ಸದ್ಯಕ್ಕೆ ನನ್ನ ಗುರಿ ಅರ್ಜುನ್ನ ಮುಗಿಸೋದು.
ಏನು ಅರ್ಜುನ ಮುಗಿಸೋದ? ನಿಮ್ಮನ್ನೇ ಕೇಳ್ತಾ ಇರೋದು. ಏನೋ ಅದು ಅರ್ಜುನ ಮುಗಿಸೋದು? ಅಪ್ಪ ಚಿಕ್ಕಪ್ಪ ಇಬ್ರು ಸೇರ್ಕೊಂಡು ನನ್ನ ಮೊಮ್ಮಗನ ಮೇಲೆ ಏನೋ ಪಿತೂರಿ ಮಾಡ್ತಾ ಇದ್ದೀರಾ. ಏನದು? ಮಾತಾಡ್ರೋ. ನಿಮ್ಮನ್ನೇ ಕೇಳ್ತಾ ಇರೋದು, ಮಾತಾಡಿ. ಅಮ್ಮ, ನಿಂಗೇನು ತಲೆಗೆಲೆ ಕೆಟ್ಟಿದ್ಯಾ? ಅರ್ಜುನ್ ವಿಷ್ಣುಗೆ ಹೇಗೆ ಮಗನೋ ನನಗೂ ಹಾಗೆ. ಅಂಥದ್ರಲ್ಲಿ ತಂದೆನೇ ಮಕ್ಕಳನ್ನ ಕೊಲ್ಲೋದಕ್ಕೆ ಹೇಗೆ ಸಾಧ್ಯ ಹೇಳು? ನೋಡು, ನೀನು ಬರ್ತಾ ಬರ್ತಾ ತುಂಬ ಚೇಂಜ್ ಆಗೋಗಿದ್ಯಾ. ವಿಷ್ಣು ಅರ್ಜುನ್ಗೆ ಒಂದು ಬಿಸ್ನೆಸ್ ಡೀಲ್ ಕೊಟ್ಟಿದ್ದ. ಅದಕ್ಕೆ ಕೊನೆ ದಿನಾಂಕ ಬಂದು 20ನೇ ತಾರೀಕು. ಅಷ್ಟರೊಳಗೆ ಅರ್ಜುನ್ ಮುಗಿಸ್ಬೇಕು ಅಂತ ಹೇಳಿ ನಾವಿಬ್ರು ಮಾತಾಡ್ಕೋತಾ ಇದ್ವಿ ಅಷ್ಟೇ. ಅದು ಬಿಟ್ಟು ಬೇರೆ ಏನಿಲ್ಲ ಅಮ್ಮ. ಹೌದಲ್ವಣ್ಣ? ಹಾ, ಹೌದಮ್ಮ. ಓ, ಅಷ್ಟೇನಾ? ನಾನು ತಪ್ಪು ತಿಳ್ಕೊಂಬಿಟ್ಟೆ. ಸರಿ ಸರಿ. ಓ ಡಾರ್ಲಿಂಗ್, ಏನ್ ಡಾರ್ಲಿಂಗ್? ಬಿಟ್ಟ ಅಂದ್ರೆ ಮಕ್ಕ ಉಪ್ಪಿಟ್ಟಾಗ್ಬಿಡ್ಬೇಕು. ಡಾರ್ಲಿಂಗ್ ಅಂತ ಡಾರ್ಲಿಂಗ್. ಅಜ್ಜಿ, ಒಂದು ಮಾತು ಹೇಳಲ್ಲ? ಮಾತಾಡಂತ ಬಿಟ್ರೆ ಒಂದಲ್ಲ 1000 ಮಾತಾಡ್ತೀಯ ನೀನು. ಏನು? ಅಜ್ಜಿ, ಯಾರು ಯಾವಾಗಲೂ ಬೈತಾ ಇರ್ತಾರೋ, ಅವಾಗ ತಲೆ ಮೇಲೆ ಮುಟ್ಟುತ್ತಾ ಇರ್ತಾರೋ, ಅವ್ರಿಗೆ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಅಂತೆ. ನನಗಂತೂ ನಿನ್ನ ಮೇಲೆ ಪ್ರೀತಿ ಇಲ್ಲಪ್ಪ. ನೀನು ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ. ಅಲ್ಲ ಕಣೋ, 7 ಕತ್ತೆ ವಯಸ್ಸಾಗಿದೆ. ಎಷ್ಟು ಅಂತ ಹೇಳೋದು ನಿನಗೆ? ಒಳ್ಳೆ ಚಿಕ್ಕ ಮಗು ಥರ ಆಡ್ತೀಯಲ್ಲ ನೀನು. ಯಾವಾಗಲೂ ಬುದ್ಧಿ ಬರುತ್ತೆ ನಿನಗೆ? ಅಯ್ಯೋ ದಡ್ಡ. ಯಾಕೋ ನನ್ನನ್ನು ಹಾಕಿ ನೋಡ್ತಾ ಇದೀಯಾ? ಅಜ್ಜಿ, ನನಗೆ ನಿನ್ನ ಮುಖ ನೋಡ್ತಾ ಇದ್ರೆ ನನಗೆ ನನ್ನ ಬಾಲ್ಯನೇ ನೆನಪಾಗುತ್ತೆ ಅಜ್ಜಿ. ಹಾ, ಬಾಲ್ಯ ನೆನಪಾಗುತ್ತಾ? ಈಗಲೇ ಬಾಲ ಕೋತಿ ಥರ ಆಡ್ತೀಯ, ಬಾಲ್ಯ ನೆನಪಾಗುತ್ತಂತೆ. ಚಿಕ್ಕ ವಯಸ್ಸಲ್ಲಿ ನಿಮ್ಮ ಅಪ್ಪ ಅಮ್ಮನ ಅದು ಎಷ್ಟು ಗೋಡಿಕೊಂಡಿದ್ಯೋ ಏನೋ. ಪಾಪ ಅವ್ರನ್ನ ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ. ವಿಷ್ಣು ಅಂಕಲ್, ಹೇಮಾ ಆಂಟಿ, ತ್ರಿವೇಣಿ ಅಜ್ಜಿ, ಅಮೃತ, ರುದ್ರ, ನಂದ, ಸೌಪರ್ಣಿಕ. ವಿಷ್ಣು ಅಂಕಲ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ನಾನು ಆಂಜನೇಯ ಆದಮೇಲೆ ಅರ್ಜುನ್ ಶ್ರೀರಾಮಚಂದ್ರ ಆದರೆ ವಿಷ್ಣು ಅಂಕಲ್ಲು ದಶರಥ ಮಹಾರಾಜನಿಂದ ಶ್ರೀರಾಮಚಂದ್ರನಿಗೆ ಯಾವತ್ತಾದರೂ ತೊಂದರೆ ಆಗಿದೆಯಾ? ಇಲ್ಲ. ಅಲ್ಲ, ದಶರಥ ಮಹಾರಾಜ ಹೇಳ್ದ ಅಂತ ತಾನೆ ಅಪ್ಪನ ಮಾತುಗೋಸ್ಕರ ಶ್ರೀರಾಮಚಂದ್ರ ಕಾಡಿಗೋಗಿದ್ದು. ನಮ್ಮ ಅರ್ಜುನು ಅಷ್ಟೇ, ಅಪ್ಪನ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ನಾಗಾರಣ್ಯಕ್ಕೆ ಹೋದ. ಈ ಆಂಗಲಲ್ಲಿ ಯೋಚನೆ ಮಾಡಿದ್ರೆ
ವಿಷ್ಣು ಅಂಕಲ್ ಮೇಲೆ ಅನುಮಾನ ಬರ್ತಿದೆಯಲ್ಲ. ವಿಷ್ಣು ಅಂಕಲ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ವಿಷ್ಣು ಅಂಕಲ್ ಅಲ್ಲ. ಹೇಮಾ ಆಂಟಿ. ಪುಣ್ಯಕೋಟಿಗೆ ಪುನರ್ಜನ್ಮ ಅಂತ ಏನಾದರೂ ಇದ್ದರೆ ಅದು ಹೇಮಾ ಆಂಟಿನೇ, ಅದರಲ್ಲಿ ಡೌಟೇ ಬೇಡ. ಅಂಥವ್ರ ಮೇಲೆ ಅನುಮಾನ ಪಡೋದು ಶಾಂತಂ ಪಾಪ. ಸೊ ಹೇಮಾ ಆಂಟಿ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ತ್ರಿವೇಣಿ ಅಜ್ಜಿ. ಅರ್ಜುನ್ ಕಾಲ್ಗೆ ಒಂದು ಮುಳ್ಳು ಚುಚ್ಚಿದ್ರು ಸಹ ಅವ್ರಿಗೇ ಚುಚ್ಚು ಅನ್ನೋ ಥರ ನೋವು ಪಡ್ತಾರೆ ಇವರು. ಅಂಥದ್ರಲ್ಲಿ ಇವ್ರ ಮೇಲೆ ಅನುಮಾನ ಪಡೋದು ಸರಿಯಲ್ಲ. ತ್ರಿವೇಣಿ ಅಜ್ಜಿ ಆಗಿರೋದಕ್ಕೂ ಸಾಧ್ಯನೇ ಇಲ್ಲ. ರುದ್ರ. ಇವನ್ನ ನೋಡ್ತಾ ಇದ್ರೆ ಇದ್ರೂ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಎಲ್ಲ ಒಂದು ಕಡೆ 50-50 ಅಂತ ಅನ್ನಿಸ್ತಿದೆ. ಈಗಲೇ ಆತರ ಪಡೋದು ಬೇಡ. ಇವನ ಮೇಲೆ ಸ್ವಲ್ಪ ಅನುಮಾನ ಬಂದರೂ ಯಾವಾಗಲೂ ಇವನ ಮೇಲೆ ಒಂದು ಕಣ್ಣಿಟ್ಟಿರೋಣ. ನಂದ ನನ್ನ ಮೇಲೆ ನಾನೇ ಅನುಮಾನ ಪಡೋದ? ಚಚೆ. ಇವಳು ಸೌಪರ್ಣಿಕನ ಅಥವಾ ಶೂರ್ಪನಖಿನ? ಇವಳಿದ್ರೂ ಇರ್ಬೋದು. ಇವಳ ಮೇಲೆ ಯಾವುದಕ್ಕೂ ಒಂದು ಕಣ್ಣು ಅಲ್ಲಲ್ಲ 2 ಕಣ್ಣು ಇಟ್ಟಿರಬೇಕು. ಮಾನಗೆಟ್ಟವನು ಕಣ್ಣಿಡ್ತಾನಂತೆ, ಕಣ್ಣು. ಮೊದಲು ಈ ವಿಷಯನ ಅಮೃತನಿಗೆ ಹೇಳಿ ಅವನನ್ನು ನಮ್ಮ ಮನೆಯಿಂದ ಹೊರ ಕಳಿಸ್ಬೇಕು. ಅಲ್ಲ, ಅರ್ಜುನನ ಕೊಲ್ಲೋದಕ್ಕೆ ಯಾರು ಪ್ರಯತ್ನ ಪಡ್ತಾ ಇದ್ದಾರೆ? ಅವ್ರನ್ನ ಕಂಡುಹಿಡಿಯಲೇಬೇಕು. ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡಬಾರ್ದು. ಈ ವಿಷಯನ ಅಂಕಲ್ ಆಂಟಿಗೆ ಈಗಲೇ ಹೇಳ್ಬಿಡೋಣ. ಬೇಡ, ಬಲವಾದ ಸಾಕ್ಷಿ ಇಲ್ಲದೆ ಯಾರೂ ನಂಬೋದಿಲ್ಲ. ಸಾಕ್ಷಿ ಎಸ್, ಸಾಕ್ಷಿ ಇದೆಯಲ್ಲ, ಫೋನು ಇವಾಗಲೇ ತೊಗೊಂಡ್ಬರ್ತೀನಿ. ಯಾವುದಿದು ಫೋನ್ ರಿಂಗ್ ಆಗ್ತಾ ಇರೋದು? ಕಬೋರ್ಡ್ ಒಳಗಡೆಯಿಂದ ಸೌಂಡ್ ಬರ್ತಾ ಇದೆಯಲ್ಲ. ಅರೆ, ಇದು ಯಾರ ಫೋನು? ಇಷ್ಟು ಕಮ್ಮಿ ಬೆಲೆದನ್ನ ಇವ್ರು ತಗೊಂಡಿದ್ದಾರಾ? ಯಾವುದೋ ಫೋನ್ ಬಂದು ಕಟ್ಟಾಯ್ತು.
ರೀ ಯಾರ್ದಿದ್ದು ಫೋನು? ನನ್ನ ಹತ್ರ ಇದೆ ಅಂದಮೇಲೆ ನಂದೆ. ಅಲ್ಲ, ನೀವು ಇಷ್ಟು ಕಡಿಮೆ ಬೆಲೆದ ಫೋನ್ ತಗೊಳ್ತೀರಾ? ನಿನ್ನ ಈ ತರಲೆ ಪ್ರಶ್ನೆಗಳಿಗೆಲ್ಲ ನನಗೆ ಉತ್ತರ ಕೊಡೋಕ್ಕಾಗೋದಿಲ್ಲ. ನಿನ್ನ ಕೆಲಸ ಏನಿದೆ ನೋಡ್ಕೊ. ಅಲ್ಲ, ನೀವು ಎಂಥ ದೊಡ್ಡ ಬಿಸ್ನೆಸ್ ಮೆನ್ನು, ನಿಮ್ಮ ಕೈ ಕೆಳಗೆ 100 ಜನ ಕೆಲಸ ಮಾಡ್ತಾರೆ. ಹಾಗಿರೋರು ನೀವು ಇಷ್ಟು ಸಣ್ಣ ಫೋನ್ನ ಯಾಕೆ ತಗೊಂಡಿದ್ದೀರಾ? ಶೋ, ನನಗೆ 1000 ಕೆಲಸ ಇರುತ್ತೆ, 100 ಜನಕ್ಕೆ ನಾನು ಕಾಲ್ ಮಾಡಬೇಕಾಗುತ್ತೆ. ಹಾಗಂತ ನನ್ನ ಹತ್ರ ಇರೋ ಫೋನಿಂದ ನಾನು ಕಾಲ್ ಮಾಡೋದಕ್ಕಾಗೋದಿಲ್ಲ. ರೀ, ಯಾವುದೋ ಫೋನ್ ಬರ್ತಾಯಿತ್ತು ನೋಡಿ. ಏನಾಗಿದೆ ಇವ್ರಿಗೆ? ಅದರಲ್ಲೂ ಮುಂಬೈಯಿಂದ ಬಂದ್ಮೇಲಂತೂ ಸುಮ್ಮನೆ ಸಿಟ್ಟು ಮಾಡ್ಕೋತಾ ಇದ್ದಾರೆ, ಕಾರಣ ಇಲ್ಲದೆ ಕೋಪ ಮಾಡ್ಕೋತಾ ಇದ್ದಾರೆ. ಏನು ಅಂತಾನೆ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ವಲ್ಲ ಇವ್ರನ್ನ. ಅರ್ಜುನ್ನ ಮುಗಿಸಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅರ್ಜುನ್ನ ಮುಗಿಸೋದಕ್ಕಿಂತ ಮುಂಚೆ ನಾನು ಈ ನಂದನ್ನ ಮುಗಿಸ್ಬೇಕು. ನನ್ನ ದಾರಿ ಸುಗಮ ಆಗಲ್ಲ. ನಂದನ್ನ ಮೊದಲು ಮುಗಿಸ್ತೀನಿ. ಅಲ್ಲ, ರಿಂಗ್ ಸೌಂಡ್ ಇಲ್ಲೇ ಕೇಳಿಸ್ತಿದೆ. ಅಂದರೆ ಕೊಲೆಗಾರನ ಫೋನು ಈ ಮನೇಲೇ ಇದೆಯಾ? ಅರ್ಜುನನ್ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿರೋರು ಈ ಮನೇಲಿ. ಮತ್ತೇನಂದ? ಏನು ಸಮಾಚಾರ? ಅದು ಅಂಕಲ್, ಏನು? ಏನಿಲ್ಲ ಅಂಕಲ್, ಏನಿಲ್ಲ ಅಂಕಲ್. ನೀನೊಂಥರ ಮೇಧಾವಿ, ಮಹತ್ವಾಕಾಂಕ್ಷೆ ಇರೋ ವ್ಯಕ್ತಿ ಅಂತ ಅನ್ಸುತ್ತೆ ನನಗೆ. ಹೌದು ಅಂಕಲ್, ಹೌದು ಅಂಕಲ್. ನಾನೊಂಥರ ಹೆಂಗೆ ಗೊತ್ತಾ ಅಂಕಲ್, ನಾನು ಯಾವುದೇ ಕೆಲಸ ಹಿಡಿದ್ರು ಆ ಕೆಲಸನ ದಡ ಸೇರ್ಸೋವರೆಗೂ ಬಿಡಲ್ಲ ಅಂಕಲ್. ಆ ಕೆಲಸನ ಮಾಡೇ ಮಾಡ್ತೀನಿ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಕರೆಕ್ಟಾಗಿ ಹೇಳಿದೆ. ನೀನು ಒಂದೊಂದ್ಸಲ ಕರೆಕ್ಟಾಗೆ ಮಾತಾಡ್ತಿರ್ತೀಯ. ಈಗೀಗ ಈ ರೀತಿ ಕರೆಕ್ಟಾಗಿ ಮಾತಾಡೋರು ತುಂಬ ಅಪರೂಪ. ನಿನ್ನ ಹಾಗೆ ಕರೆಕ್ಟಾಗಿ ಮಾತಾಡೋರು ಅಂದರೆ ನನಗೆ ತುಂಬ ಇಷ್ಟ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು.